ಇಮ್ಯಾಜಿನ್ you're stuck in Bangalore traffic. ಈ ಟ್ರಾಫಿಕ್ ಅಲ್ಲಿ ಇದ್ದೀರಲ್ಲ ಅಂತ ಟೈಮ್ ವೇಸ್ಟ್ ಯಾಕೆ ಮಾಡೋದು ಅಂತ ಜಾಬ್ ಪೋರ್ಟಲ್ಸ್ ಆದ್ರೂ ಸ್ಕ್ರಾಲ್ ಮಾಡೋಣ ಅಂತ ಫೋನ್ ತೆಗಿತೀರಾ. ಫೋನ್ ತೆಗೆದಾಗ ಯು ವಿಲ್ ಗೋ ಥ್ರೂ ಜಾಬ್ ಡಿಸ್ಕ್ರಿಪ್ಷನ್. ಅದರಲ್ಲಿರುತ್ತೆ AWS ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್, Azure ಸರ್ಟಿಫಿಕೇಶನ್ ರಿಕ್ವೈರ್ಡ್ ಅಂಡ್ GCP ನಾಲೆಜ್ ಇಸ್ ಅ ಪ್ಲಸ್. ಸೌಂಡ್ಸ್ ಫೆಮಿಲಿಯರ್? ಈ ತರ ನೀವು ನೋಡಿರ್ತೀರಾ ಅಲ್ವಾ? ಇದೆಲ್ಲ ಕೇಳಿದ್ಮೇಲೆ $1,000,000 ಕ್ವೆಶ್ಚನ್ ಏನು ಅಂತಂದ್ರೆ ವಿಚ್ ಇಸ್ ದ ರೈಟ್ ಕ್ಲೌಡ್ ಪ್ಲಾಟ್ಫಾರ್ಮ್ ಫಾರ್ ಯು. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನೇನ್ ಮಾಡಿದೆ, ಲಾಸ್ಟ್ 2 to 3 years ಆಫ್ ಮೈ ಟೈಮ್ ಐ ಸ್ಟಾರ್ಟೆಡ್ ಅನಲೈಸಿಂಗ್ ದ ರೈಟ್ ಕ್ಲೌಡ್ ಪ್ಲಾಟ್ಫಾರ್ಮ್. ಸೊ ಒಂದಷ್ಟು HR ಜೊತೆ ಮಾತಾಡಕ್ ಚಾನ್ಸ್ ಸಿಕ್ತು, ಎಕ್ಸ್ಪರ್ಟ್ಸ್ ಜೊತೆ ಮಾತಾಡಕ್ ಚಾನ್ಸ್ ಸಿಕ್ತು ಅಂಡ್ ಆಲ್ಸೋ ಫ್ಯೂ ಕಂಪನೀಸ್ ಹೋಗಿ ನಂಗೆ ಮಾತಾಡಕ್ ಕೂಡ ಚಾನ್ಸ್ ಸಿಕ್ತು. ಇವ್ರ ಹತ್ರ ಎಲ್ಲ ಮಾತಾಡದ್ಮೇಲೆ ನಂಗೆ ಏನ್ ಗೊತ್ತಾಯ್ತು ಅಂತಂದ್ರೆ ಚೂಸಿಂಗ್ ದ ರೈಟ್ ಕ್ಲೌಡ್ ಪ್ಲಾಟ್ಫಾರ್ಮ್ ಈಸ್ ವೆರಿ ವೆರಿ ಬೆನಿಫಿಷಿಯಲ್. ಇವತ್ತಿನ ಕ್ವಶನ್ ಏನು ಅಂತಂದ್ರೆ ವಿಚ್ ಒನ್ಸ್ ಗುಡ್ ಫಾರ್ ಯು, ದಟ್ ಈಸ್ AWS ಆರ್ Azure ಆರ್ GCP. ನಾನು ಯಾರ್ಯಾರ ಜೊತೆ ಮಾತಾಡದ್ನೋ ಅವ್ರು ಎಲ್ಲರೂ ಅರೌಂಡ್ 50 lakhs per annum ಇವತ್ತು ದುಡಿತಾ ಇದ್ದಾರೆ. ಮತ್ತೆ ರೈಟ್ ಕ್ಲೌಡ್ ಪ್ಲಾಟ್ಫಾರ್ಮ್ ನ ಅವರು ಹುಡ್ಕೊಂಡ್ಮೇಲೆ ಫ್ರೆಷರ್ಸ್ಗೂ ಕೂಡ 8 ಲಕ್ಷದಿಂದ ಶುರು ಆಗಿ ಇನ್ನೊಂದು 2-3 ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಯು ವಿಲ್ ಬಿ ಇನ್ 25 lakhs per annum ಪ್ಯಾಕೇಜ್. ಸೊ ಈ ತರ ಒಂದು ಕ್ಲೌಡ್ ಪ್ಲಾಟ್ಫಾರ್ಮ್ ನ ನೀವು ಹುಡುಕ್ತಿದ್ದೀರಾ ಅಂತಂದ್ರೆ ಯು ಹ್ಯಾವ್ ಕಮ್ ಟು ದ ರೈಟ್ ಪ್ಲೇಸ್. ಇನ್ನೇನು ತಡ ಮಾಡಿದೆ, ಲೆಟ್ಸ್ ಬಿಗಿನ್ ವಿತ್ ಟುಡೇಸ್ ವಿಡಿಯೋ. Firstly, let's analyze the cloud market. AWS consider ಮಾಡಿದ್ರೆ Indian startups ಮತ್ತೆ Indian companies ಬಗ್ಗೆ ನೋಡಿದ್ರೆ 35% of them are using AWS today. Most of the unicorns such as Flipkart ಆಗಿರ್ಬೋದು, Amazon ಆಗಿರ್ಬೋದು, ಇವರೆಲ್ಲರೂ AWS ಯೂಸ್ ಮಾಡ್ತಾರೆ. ಇವಾಗ Azure consider ಮಾಡಿದ್ರೆ it is around 25% of the market. ಇವಾಗ ಎಲ್ಲ ದೊಡ್ಡ ಕಂಪನೀಸ್ ಏನಿದೆ such as Reliance ಆಗಿರ್ಬೋದು, TCS ಆಗಿರ್ಬೋದು, Wipro ಆಗಿರ್ಬೋದು, Accenture ಆಗಿರ್ಬೋದು, ಈ ತರ ಕಂಪನೀಸ್ ಎಲ್ಲ Azure ಯೂಸ್ ಮಾಡ್ತಾರೆ. GCP ಕೂಡ ಏನು ಕಡಿಮೆ ಇಲ್ಲ, GCP ಎಷ್ಟೊಂದು ಕಂಪನೀಸ್ ಯೂಸ್ ಮಾಡ್ತಿದ್ದಾರೆ ಸಚ್ ಆಸ್ ಇವಾಗ ಭಾರತ್ ಏರ್ಟೆಲ್ ಇರ್ಬೋದು, ವೋಡಫೋನ್ ಇರ್ಬೋದು, ಈ ತರ ಕಂಪನೀಸ್ ಎಲ್ಲರೂ GCP ಯೂಸ್ ಮಾಡ್ತಿದ್ದಾರೆ. 12% ಆಫ್ ದೆಮ್ ಇನ್ ಇಂಡಿಯನ್ ಮಾರ್ಕೆಟ್ ಆರ್ ಯೂಸಿಂಗ್ GCP. ಸೊ AWS ಬೀಯಿಂಗ್ ದ ಲೀಡಿಂಗ್ ಅಂದ್ರೆ 35% ಕಂಪನೀಸ್ ಇವತ್ತು AWS ಯೂಸ್ ಮಾಡ್ತಿರೋದ್ರಿಂದ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಆಗಿರ್ಬೋದು ಅಥವಾ AWS ಅಕಾಮಡೇಟ್ ಮಾಡ್ತಿರೋದಾಗಿರ್ಬೋದು ಜಾಸ್ತಿ ಇದೆ. ಸೊ ಇದಿಷ್ಟು ನೋಡಾದ್ಮೇಲೆ ಲೆಟ್ಸ್ ಅನಲೈಸ್ ಜಾಬ್ ಪೋರ್ಟಲ್ಸ್ ಅಲ್ಲಿ ಏನೇನ್ ಬೇಕಾಗುತ್ತೆ ಅಂತ. ಸೊ ಐ ವೆಂಟ್ ಥ್ರೂ ಅರೌಂಡ್ 10,000 ಜಾಬ್ಸ್. ಸೊ ಅದರಲ್ಲಿ ಯಾವ್ದು ನೋಡಿದೀನಿ ಅಂತಂದ್ರೆ ನೌಕರಿ ನೋಡಿದೀನಿ, ಲಿಂಕ್ಡ್ಇನ್ ನೋಡಿದೀನಿ ಅಂಡ್ ಏಂಜಲ್ ಲಿಸ್ಟ್ ನೋಡಿದೀನಿ. ಸೊ ಇದರಲ್ಲಿ AWS ಜಾಬ್ ಸ್ಪೆಸಿಫಿಕಲಿ ನೋಡ್ಬೇಕು ಅಂತಂದ್ರೆ ಟೋಟಲ್ ಆಕ್ಟಿವ್ ಪೊಸಿಷನ್ಸ್ ಆರ್ ಅರೌಂಡ್ 40,000 ಪ್ಲಸ್ ಇದೆ ಅಂಡ್ ಎಂಟ್ರಿ ಲೆವೆಲ್ ಅಂದ್ರೆ 0 to 2 years ನಾವು ಕನ್ಸಿಡರ್ ಮಾಡಿದ್ರೆ ಅವ್ರಿಗೆ 4 lakh to 8 lakhs per annum ಬರ್ತಾ ಇದೆ. ನೆಕ್ಸ್ಟ್ ಮಿಡ್ ಲೆವೆಲ್ ಹೋದ್ರೆ 3 to 5 years ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ 12 to 20 lakhs per annum ಪ್ಯಾಕೇಜ್ ಸಿಗ್ತಾ ಇದೆ. ಸೀನಿಯರ್ಸ್ ದಟ್ ಇಸ್ 5+ years ವರ್ಕ್ ಎಕ್ಸ್ಪೀರಿಯನ್ಸ್ ಇರೋರಿಗೆ 25 to 45 lakhs. That is huge. 5 years ಅಲ್ಲಿ you will be in 45 lakhs ಅಂದ್ರೆ that is huge. So ಟಾಪ್ ಕಂಪನೀಸ್ ಯಾರು ಹೈರ್ ಮಾಡ್ತಿದ್ದಾರೆ ಅವರೆಲ್ಲರೂ ಈ ತರ ಜಾಬ್ಸ್ ಗೆ ಅಂದ್ರೆ AWS ಜಾಬ್ಸ್ ಗೆ you will be getting these kind of a salary. ಸೊ ಅದು ಯಾವ್ದು ಅಂತಂದ್ರೆ Amazon ಆಗಿರ್ಬೋದು, Flipkart ಆಗಿರ್ಬೋದು, PhonePe ಆಗಿರ್ಬೋದು and many more such top companies. ಸೊ ಇದೇ ತರನೇ let's analyze Azure and GCP as well. GCP ಜಾಬ್ಸ್ ಯಾವ್ದು ಇದೆ ಅಂತಂದ್ರೆ in India specifically totally 15,000 plus job positions ಇವತ್ತು ಓಪನ್ ಇದೆ and mid level ಅಂತಂದ್ರೆ 15 to 25 lakhs same as Azure and then entry level ತಗೊಂಡ್ರೆ 6 to 10 lakhs ಅಂದ್ರೆ 2 ಲಕ್ಷದಷ್ಟು ಜಾಸ್ತಿ ಬರ್ತದೆ ಅಂಡ್ ಸೀನಿಯರ್ಸ್ ಗೆ 30 to 55 lakhs. AWS ಗಿಂತ GCP ಯಾರು ಕಲ್ತಿರ್ತಾರೆ ಅವ್ರಿಗೆ ಜಾಸ್ತಿ ಬರ್ತಾ ಇದೆ ಅಂಡ್ ಇದನ್ನು ಅಷ್ಟೇ ತುಂಬಾ ಜನ ತುಂಬಾ ದೊಡ್ಡ ಕಂಪನೀಸ್ ಇವತ್ತು GCP ಯೂಸ್ ಮಾಡ್ತಿದ್ದಾರೆ. ಬ್ಯಾಂಗ್ಳೂರ್ ಅಲ್ಲಿ ಎಷ್ಟೊಂದು ಸ್ಟಾರ್ಟ್ಅಪ್ಸ್ ಅಲ್ಲೂ ಕೂಡ ಇವತ್ತು GCP ಯೂಸ್ ಮಾಡ್ತಿದ್ದಾರೆ. ಅಂಡ್ ಕಮಿಂಗ್ ಟು Azure ಅಲ್ಲೂ ಕೂಡ ಎಂಟ್ರಿ ಲೆವೆಲ್ ಜಾಬ್ ಗೆ 5 to 9 lakhs per annum ಅಂಡ್ ಮಿಡ್ ಲೆವೆಲ್ ಗೆ 14 to 22 LPA ಅಂಡ್ ಸೀನಿಯರ್ಸ್ ಗೆ 28 to 50 lakhs per annum. Top companies which are hiring such as Microsoft, TCS, Infosys, Accenture, HCL ಇದೆಲ್ಲ ನಾನು ಅವಾಗಲೇ ಹೇಗೆ ಲಿಸ್ಟ್ ಮಾಡಿದೆ ಈ ಕಂಪನೀಸ್ ಏನೇನ್ ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ Azure ಯೂಸ್ ಮಾಡ್ತಿದ್ದಾರೆ. ಸೊ ಎಂಟರ್ಪ್ರೈಸ್ ಲೆವೆಲ್ ಅಲ್ಲಿ ಯಾರ್ಯಾರು ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಇವತ್ತು ಹೇಳಿದೀನಿ. ಸೊ ಇದಿಷ್ಟು ನೋಡಿದ್ಮೇಲೆ ವಾಟ್ ಆರ್ ಯು ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್? ಇವಾಗ AWS ಯಾರು ಕಲ್ತ್ಕೊಳ್ಬೇಕಾಗತ್ತೆ? ನಾವು ನೋಡ್ತಿರೋ ಒಂದಷ್ಟು ಕಂಪನೀಸ್ ಲಿಸ್ಟ್ ನೋಡಿದ್ರೆ ಆಸ್ ವಿ ಸಾ ರೈಟ್ ನೌ ಎಷ್ಟೊಂದು ಸ್ಟಾರ್ಟ್ಅಪ್ಸ್ ಮತ್ತೆ ಯೂನಿಕಾರ್ನ್ಸ್ AWS ಯೂಸ್ ಮಾಡ್ತಿದ್ದಾರೆ. ಸೊ AWS ಗೆ ನೀವು ಏಮ್ ಮಾಡ್ತಿದ್ದೀರಾ ಅಥವಾ ನೀವು ಯೂನಿಕಾರ್ನ್ಸ್ ಗೆ ಏಮ್ ಮಾಡ್ತಿದ್ದೀರಾ ಅಂತ ಅನ್ಸಿದ್ರೆ ಯು ಹ್ಯಾವ್ ಟು ಲರ್ನ್ AWS ಆರ್ ನೀವು AWS ಕಲ್ತ್ಕೊಂಡು ಯು ಹ್ಯಾವ್ ಟು ಅಪ್ಲೈ ಫಾರ್ ದೀಸ್ ಜಾಬ್ಸ್ ಆರ್ ವೈಸ್ ವರ್ಸ. ಈ ಜಾಬ್ಸ್ ಬೇಕು ಅಂತ ನೀವು AWS ಕಲ್ತ್ಕೊಳ್ಬೇಕಾಗತ್ತೆ. ಸೊ ಹೂಎವರ್ ಇಸ್ ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ಅ ಜಾಬ್ ಇನ್ ಯೂನಿಕಾರ್ನ್ಸ್ ಸಚ್ as Flipkart, PhonePe, Amazon ಈ ತರ ಕಂಪನೀಸ್ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂತಂದ್ರೆ ಪ್ಲೀಸ್ ಗೋ ಫಾರ್ AWS. Azure ಹೋಗ್ಬೇಕು ಅಂತಂದ್ರೆ
ಇಫ್ ಯು ಆರ್ ಲುಕಿಂಗ್ ಫಾರ್ MNCs, MNC ಅಲ್ಲಿ ನೀವು ಕೆಲಸ ಮಾಡಬೇಕು ಅಂತಿದ್ದೀರಾ, ಸಚ್ ಆಸ್ TCS, Wipro, Accenture ಅಂತಂದ್ರೆ ಇಲ್ಲಿ ನಿಮ್ಗೆ ಒಳ್ಳೆ ಕೆಲಸ ಬೇಕು ಅಂತಂದ್ರೆ ಗೋ ಫಾರ್ Azure. And lastly, GCP, AI based startups ಆರ್ ಸ್ಟಾರ್ಟಿಂಗ್ ಇನ್ ಬ್ಯಾಂಗ್ಳೂರ್. ಆಲ್ರೆಡಿ ತುಂಬಾ ಕಂಪ್ನೀಸ್ ಇವಾಗ AI ಬೇಸ್ಡ್ ಸ್ಟಾರ್ಟ್ಅಪ್ಸ್ ಆಗಿದೆ, ಅಲ್ಲಿ ನೀವು ಫೋಕಸ್ ಮಾಡ್ತಿದ್ದೀರಾ. ಅಂಡ್ ಆಲ್ಸೋ ಜಿಯೋ ಆಗಿರ್ಬೋದು ಅಥವಾ ಹಾಟ್ಸ್ಟಾರ್ ಆಗಿರ್ಬೋದು, ಈ ತರ ಕಂಪನೀಸ್ ನೀವ್ ಏನ್ ಮಾಡ್ತಿದ್ದೀರಾ, ರಿಲಯನ್ಸ್ ಅನ್ನೋ ಕಂಪನೀಸ್ ಏನ್ ಮಾಡ್ತಿದ್ದೀರಾ ಅಂತಂದ್ರೆ ಯು ಹ್ಯಾವ್ ಟು ಲರ್ನ್ GCP. ಇವಾಗ ಇನ್ನೊಂದು ದೊಡ್ಡ ಪ್ರಶ್ನೆ, ಇದು ಮೂರು ಕಲ್ತ್ಕೊಂಡಾದ್ಮೇಲೆ ಇವಾಗ ನೀವು ಈ 3 ಕಂಪನೀಸ್ ಅಲ್ಲಿ ಯಾವ್ದೋ ಒಂದು ಕಂಪನಿಗೆ ಪ್ಲೇಸ್ ಆಗ್ತೀರಾ ಅಂತ ಅನ್ಕೊಳ್ಳಿ. 3ಕ್ಕೂ ಅಪ್ಲೈ ಮಾಡಿರ್ತೀರಾ, ಒಂದ್ರಲ್ಲಿ ಪ್ಲೇಸ್ ಆಗ್ತೀರಾ ಅಂತ ಅನ್ಕೊಳ್ಳಿ. ಅಲ್ಲಿ ನೀವು AWS ಮಾತ್ರ ಕಲ್ತ್ಕೊಂಡಿದ್ರೆ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್? ಇವಾಗ ನೀವು ರಿಲಯನ್ಸ್ ಅಪ್ಲೈ ಮಾಡಿರ್ತೀರಾ, ಫ್ಲಿಪ್ಕಾರ್ಟ್ ಅಪ್ಲೈ ಮಾಡಿರ್ತೀರಾ, ಅಂಡ್ ಆಲ್ಸೋ ಮೇ ಬಿ TCS ಅಪ್ಲೈ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಇವಾಗ ನಿಮ್ಗೆ ರಿಲಯನ್ಸ್ ಅಲ್ಲಿ ಕೆಲಸ ಸಿಗುತ್ತೆ. ರಿಲಯನ್ಸ್ ಅಲ್ಲಿ ದೇ ಆರ್ ಯೂಸಿಂಗ್ Azure, ದೇ ಆರ್ ನಾಟ್ ಗೋಯಿಂಗ್ ಟು ಯೂಸ್ AWS ಆರ್ GCP. ನೀವೇನಾದ್ರೂ AWS ಮಾತ್ರ ಕಲ್ತ್ಕೊಂಡಿದ್ದೀರಾ ಅಂತಂದ್ರೆ Azure ಮತ್ತೆ GCP ಕಲ್ತ್ಕೊಳ್ಳೋದಕ್ಕೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಟೂ ಟಫ್. ಯಾಕೆ ಅಂತಂದ್ರೆ ಯು ನೋ ದಿ ಬೇಸಿಕ್ಸ್ ಆಫ್ ಇಟ್. ಸೊ ಕ್ಲೌಡ್ ಅಲ್ಲಿ ಹೇಗೆ ವರ್ಕ್ ಆಗ್ತಿದೆ, ಏನೇನ್ ಸರ್ವಿಸಸ್ ಇದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಅದನ್ನೇ ಈ 2 ಕ್ಲೌಡ್ ಪ್ಲಾಟ್ಫಾರ್ಮ್ ಗೆ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ. ಮೇ ಬಿ ಸಿಂಟ್ಯಾಕ್ಸ್ ಡಿಫ್ರೆಂಟ್ ಇರುತ್ತೆ ಅಥವಾ ಅದರದ್ದು ಸ್ಟ್ರಕ್ಚರ್ ಸ್ವಲ್ಪ ಬೇರೆ ತರ ಇರಬಹುದು, ಬಟ್ ದ ಹೋಲ್ ಫಂಕ್ಷನಾಲಿಟೀಸ್ ಆರ್ ವೆರಿ ವೆರಿ ಸಿಮಿಲರ್. ಸೊ ನೀವು ಯಾವುದೇ ಒಂದು ಕ್ಲೌಡ್ ಪ್ಲಾಟ್ಫಾರ್ಮ್ ಕಲ್ತ್ಕೊಂಡ್ರು ಬೇರೆ 2 ಕ್ಲೌಡ್ ಪ್ಲಾಟ್ಫಾರ್ಮ್ ಕಲ್ತ್ಕೊಳ್ಳೋದು ಇಸ್ ವೆರಿ ವೆರಿ ಈಸಿ. ಸೊ ಐ ವಿಲ್ ಸಜೆಸ್ಟ್ ಟು ಲರ್ನ್ ಆಲ್ 3. ಯಾಕೆ ಅಂತಂದ್ರೆ ಇವತ್ತು ಯಾರು ಮಲ್ಟಿ ಕ್ಲೌಡ್ ಪ್ಲಾಟ್ಫಾರ್ಮ್ ನ ಮಾಸ್ಟರ್ ಮಾಡಿರ್ತಾರೆ ಅವ್ರನ್ನ ಹೈರ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಗಾನ್ ಆರ್ ದೋಸ್ ಡೇಸ್ ವೇರ್ ಯು ಕ್ಯಾನ್ ಸೇ ನಂಗೆ ಬರೀ AWS ಬರುತ್ತೆ, ನಂಗೆ ಬರೀ GCP ಬರುತ್ತೆ. ಯು ಹ್ಯಾವ್ ಟು ನೋ ಆಲ್ ದಿ 3. ಅಟ್ ಲೀಸ್ಟ್ ಬೇಸಿಕ್ಸ್ ಆಫ್ ಇಟ್ ನಿಮ್ಗೆ ಗೊತ್ತಿರಬೇಕು. ನೀವು ಸರ್ಟಿಫಿಕೇಶನ್ ಲೆವೆಲ್ ತನಕ ಕಲ್ತ್ಕೊಂಡಿಲ್ಲ ಅಂದ್ರೆ ಇಟ್ಸ್ ಫೈನ್, ಯು ಶುಡ್ ನೋ ದಿ ಬೇಸಿಕ್ಸ್ ಆಫ್ ಇಟ್. ಸೊ ಇದನ್ನ ಹೇಳ್ತಾ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಟೈಮ್ ಮತ್ತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಕಲಿತಾ ಇರಿ, ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ಬಾಯ್.